ನಮಸ್ಕಾರ ಗೆಳೆಯರೇ, ಇವತ್ತು ನಾನು ಮಾತನಾಡ್ತಿರುವ ನೆಟ್ಫ್ಲಿಕ್ಸಲ್ಲಿ ಸಖತ್ ಟ್ರೆಂಡ್ ಆಗಿರುವ ಸಿನಿಮಾ ಅಂದರೆ ಅದು ಮೇಡ್ ಇನ್ ಕೊರಿಯಾ. ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡೋಣ. ಪ್ರಿಯಾಂಕಾ ಮೋಹನ್ ಮತ್ತು ಮುಖ್ಯ ಭೂಮಿಕೆಯಲ್ಲಿ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈಗ ಈ ಸಿನಿಮಾ ಕನ್ನಡ ಡಬ್ಬಿಂಗಲ್ಲಿ ಕೂಡ ನಿಮಗೆ ಲಭ್ಯವಿದೆ. ನಮಗೂ ಕೊರಿಯಾಗೂ ಇರುವಂಥ ಸಂಬಂಧ ಏನು, ಈ ಸಿನಿಮಾ ಹೇಗಿದೆ ಅನ್ನೋದನ್ನು ಚಿಕ್ಕ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಥೆಯ ನಾಯಕಿ ಸೇಂಬಾ ಅಂದರೆ ಪ್ರಿಯಾಂಕಾ ಮೋಹನ್ ಅವರು ಸೇಂಬಾ ಎಂಬ ಒಂದು ಪಾತ್ರ ಮಾಡಿದ್ದಾರೆ. ತಮಿಳು ನಾಡಿನ ಒಂದು ಪುಟ್ಟ ಹಳ್ಳಿಯಲ್ಲಿ ಇವಳು ಚಿಕ್ಕ ವಯಸ್ಸಿಂದಳು ಇವಳಿಗೆ ಸೌತ್ ಕೊರಿಯಾ ಅಂದರೆ ಪಂಚಪ್ರಾಣ, ಅಲ್ಲಿಗೆ ಡ್ರಾಮಾ ನೋಡಿ ಅಲ್ಲಿಗೆ ಹೋಗಬೇಕು ಅಂತ ಕನಸು ಕಾಣುತ್ತಿರ್ತಾಳೆ. ಕೊನೆಗೆ ಅವಳು ಅಲ್ಲಿಗೆ ಹೋಗ್ತಾಳೆ ಕೂಡ. ಆದರೆ ಹೋದ ಮೇಲೆ ಅವಳಿಗೆ ಅನುಭವಿಸುವ ಕಷ್ಟಗಳು, ಅಲ್ಲಿಯ ಸಂಸ್ಕೃತಿ, ಅಲ್ಲಿರುವಂಥ ನೇಚರ್, ಕಲ್ಚರ್, ಹೊಸ ಗೆಳೆತನ ಅವಳನ್ನು ಜೀವನವನ್ನು ಹೇಗೆ ಬದಲಾಯಿಸುತ್ತದೆ ಅನ್ನೋದು ಸಿನಿಮಾದ ಹೈಲೈಟ್ ಪ್ರಮುಖವಾಗಿದೆ. ಪ್ರಿಯಾಂಕಾ ಮೋಹನ್ ತಮ್ಮ ನಟನೆಯಿಂದ ಎಲ್ಲರ ಮನ ಗೆದ್ದಿದ್ದಾರೆ. ಅನಿವಾರ್ಯ ಪರಿಸ್ಥಿತಿಯಿಂದ ಒಬ್ಬಂಟಿಯಾಗಿ ದೇಶ ಬಿಟ್ಟು ಹೋಗುವಾಗ ಆಗುವಂಥ ಎಮೋಷ್ನಲನ್ನು ತುಂಬ ಚೆನ್ನಾಗಿ ಸಿನಿಮಾಟಿಕ್ ವರ್ಕ್ ಆಗ್ಬೋದು, ಗ್ರಾಫಿಕ್ಸ್, ಸಿನಿಮಾ ಕತೆ ಹೇಳೋ ರೀತಿನಲ್ಲಿ ತೋರಿಸಿದ್ದಾರೆ. ಇನ್ನು ನಮ್ಮ ಕನ್ನಡ ಡಬ್ಬಿಂಗ್ ಕಡೆ ಬಂದರೆ ಕನ್ನಡ ಡಬ್ಬಿಂಗ್ ತುಂಬ ಚೆನ್ನಾಗಿಯೇ ಸ್ಟೆಪ್ ಆಗಿದೆ ಮತ್ತು ಕೇಳೋಕೆ ತುಂಬ ಹಿತವಾಗಿದೆ. ಕೊರಿಯಾದಲ್ಲಿ ಸುಂದರ ತಾಣಗಳನ್ನು ಈ ಸಿನಿಮಾದಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ. ವೀಕ್ಷಕರ ಅಂತ ನೋಡುವಂಥ ಆಡಿಯನ್ಸ್ಗಳಿಗೆ ಇದೊಂದು ವಿಜುವಲ್ ಟ್ರೀಟ್ ಅಂತ ಹೇಳಬಹುದು. ನೀವೇನಾದರೂ ಫೀಲ್ ಗುಡ್ ಮೂವೀಸ್ ಅಥವಾ ಡ್ರಾಮಾ ಇಷ್ಟಪಡೋರಿಗೆ ಮೇಡ್ ಇನ್ ಕೊರಿಯಾ ನಿಮಗೆ ಸಖತ್ ಇಷ್ಟ ಆಗೋ, ಫ್ಯಾಮಿಲಿ ಜೊತೆಗೆ ಕೂತು ಆರಾಮವಾಗಿ ನೋಡಬಹುದಂಥ ಒಂದು ಕ್ಲೀನ್ ಸಿನಿಮಾ ಇದು. ಈ ಸಿನಿಮಾಗೆ ನನ್ನ ಪರ್ಸ್ನಲ್ ರೇಟಿಂಗ್ 3.5 ಔಟ್ ಆಫ್ 5 ನಾನು ಕೊಡ್ತೀನಿ. ನೀವೇನು ಈ ಸಿನಿಮಾ ಅದು ನೆಟ್ಫ್ಲಿಕ್ಸಲ್ಲಿ ನೋಡಲಿ ಅಂದರೆ ಈಗಲೇ ನೋಡಿದವರು ಕೂಡ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಕಾಮೆಂಟ್ಗಾಗಿ ನಾನು ಕಾಯ್ತಾ ಇರ್ತೀನಿ. ಮತ್ತೆ ಸಿಗೋಣ ಬೇರೆ ಒಂದು ಡಿಫ್ರೆಂಟ್ ಕಂಟೆಂಟ್ ದೊಂದಿಗೆ. ಕಾಯ್ತಾರೆ. ನಮಸ್ಕಾರ ಗೆಳೆಯರೇ.